ಸಮಿತಿ ಇವು ಜಾತಿಗಳು ತುಳಿತಕ್ಕೆ ಒಳಗಾಗಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. ಸಣ್ಣ ಸಣ್ಣ ಜಾತಿಗಳು ಯಾವುದಿದೆ ಆ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು. ಇದು ನಮ್ಮ BJPಯ ನಿಲುವು. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಮೂಲ ಪ್ರತಿ ಸಿಕ್ಕಿಲ್ಲಲ್ಲ, ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಸ್ಬೇಕು. ರಾಜ್ಯದಲ್ಲ, ಬೇರೆ ಯಾವುದಾರ ತನಿಖೆ. ಯಾಕಂದ್ರೆ ನಮ್ಮ ರಾಜ್ಯದವ್ರು ಮಾಡಿದ್ರೆ ಇದೆ. ಇವಾಗ ಆಯ್ತಲ್ಲ ಪೊಲೀಸು ಇವ್ರದ್ದು ಪರಶುರಾಮ್ ಕತೆ ಆದಂಗೆ ಆತೈತೆ. ನಮ್ಮ ರಾಜ್ಯದ ಕೊಟ್ರೆ ಮುಚ್ಚಾಕ್ತಾರೆ. ಈ ಕಾಂಗ್ರೆಸ್ ಅವರ ಚಿತಾವಣೆಯಿಂದ ಆ ಪೊಲೀಸರು ಅದನ್ನು ಮುಚ್ಚಾಕ್ಬಿಡ್ತಾರೆ. ಅದಕ್ಕೆ ಇದೊಂದು ನ್ಯಾಯಾಂಗ ತನಿಖೆ ಆಗಬೇಕು. ಯಾರಾದರೂ ಸಿಟ್ಟಿಂಗ್ ಜಡ್ಜಿಂದ ಈ ಮೂಲಪುತಿ ಎಲ್ಲೋಗಿದೆ ಅಂತ ಹುಡುಕಬೇಕು ಅವರು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟದ ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ನ್ಯಾಯಾಂಗ ತನಿಖೆ ಆದರೆ ಈ ಮೂಲ ಪ್ರತಿ ಎಲ್ಲೋಯ್ತು ಮತ್ತು ಈ ಸಮೀಕ್ಷೆ ಎಲ್ಲಿ ಕೂತ್ಕೊಂಡು ಮಾಡಿದ್ರು ಮತ್ತು ಮನೆಗಳಿಗೆ ಯಾವ್ಯಾವ ಮನೆಗಳಿಗೆ ಎಷ್ಟು ಮನೆಗೆ ಹೋಗಿದ್ರು, ಎಷ್ಟು ಮನೆಗೆ ಹೋಗಿಲ್ಲ, ಮತ್ತು 165 ಕೋಟಿ ಯಾರ ಜೇಬಿಗೆ ಹೋಯಿತು, ಇಷ್ಟು ತನಿಖೆ ಅಂಶಗಳಾಗಬೇಕು. ನಂಬರ್ 1 ಮೂಲ ಪ್ರತಿ. ನಂಬರ್ 1 ನನ್ನ ಮೊದಲ ಪ್ರಶ್ನೆ, ಮೂಲ ಪ್ರತಿ ಎಲ್ಲೋಯ್ತು. ಎರಡನೇ ಪ್ರಶ್ನೆ, ಮನೆ ಮನೆಗೂ ಹೋಗಿ ಸರ್ವೆ ಮಾಡಿರೋಂಥ ದಾಖಲೆಗಳು, ಅದನ್ನು ಕೊಡಬೇಕು. ಮತ್ತು ಈ 165 ಕೋಟಿ ಯಾರ ಜೇಬಿಗೆ ಹೋಯಿತು ಕೊಡಬೇಕು. ಮತ್ತು ಯಾವ ಶಿಕ್ಷಕರುಗಳು ಇದಕ್ಕೆ ಅಪಾಯಿಂಟ್ ಆಗಿದ್ರು ಅವ್ರು ಯಾವ್ಯಾವ ಹಳ್ಳಿಗೆ ಹೋಗಿ ಈ ವರದಿಯನ್ನು ತಂದಿದ್ದಾರೆ 4. ಇಷ್ಟೂ ಕೂಡ ಈ ತನಿಖೆಗೆ ಒಳಪಡಬೇಕು. ನೋಡ್ರಿ, ಈಗ ಮೂಲ ಇಲ್ಲ ಅಂದಮೇಲೆ ಇದೇ ಬೋಗಸ್ಸು. ಮೂಲ ಪ್ರತಿ ಆಗಲಿ ಇಲ್ಲ ಅಂತ ಹೇಳಿದ್ರೆ ವರದಿನೇ ಬೋಗಸ್ ಆಗ್ತೈತೆ. ಹೊಸ್ದಾಗಿ ಮಾಡಬೇಕಾಯ್ತು. ಈಗ ಅವರು ಏನೋ ಡಾಟಾ ಇಟ್ಕೊಂಡು ಮಾಡಿದ್ರೆ ಯಾವನೋ ಡಾಟಾ ಹಾಕಿರ್ಬೋದು, ಅವನ ಮನ್ಸಿಗೆ ಬಂದಿದ್ದ ಡಾಟಾ ಆಗಿರ್ಬೇಕು. ಅಥೆಂಟಿಕ್ ಎಲ್ಲಿದೆ? ಡಾಟಾ ಅಥೆಂಟಿಕ್ ಅನ್ನೋದಕ್ಕೆ ದಾಖಲೆ ಏನಿದೆ? ನಿಮಗೆ ಗೊತ್ತಿರೋ ಪ್ರಕಾರ ಈ ಸಾಫ್ಟ್ವೇರಲ್ಲಿ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ನಿಮಿಷಕ್ಕೆ ಚೇಂಜ್ ಹಾಕ್ಬೋದು. ಒಂದು ಬಟನ್ ಹತ್ತಾರೆ ಇಲ್ಲ ಎಲ್ಲ ಕ್ಲಿಯರ್ ಆಗಿ, ಇನ್ನೊಂದು ಬಟನ್ ಹತ್ತಾರೆ ಇನ್ನೊಂದೆಲ್ಲ ಬಂದ್ಬಿಡುತ್ತೆ. ಬೇಕಾದ್ರೆ ಕೋರ್ಟೇ ಹೇಳಿದೆ ಈ ಎಲೆಕ್ಟ್ರಾನಿಕ್ ಇದನ್ನ ಸಾಕ್ಷಿಯಾಗಿ ನಾವು ತಗೊಳಲ್ಲ ಅಂತ. ಕೋರ್ಟು ಹಲವಾರು ಬಾರಿ, ಹೈಕೋರ್ಟು, ಸುಪ್ರೀಂ ಕೋರ್ಟು ಹೇಳಿದೆ. ಕೊಡಿ ಮೂಲ ಪ್ರತಿ, ಮೂಲ ಪ್ರತಿ ಕೊಡಿ. ಈಗ ಇಬ್ಬರು ಮಂತ್ರಿ ಕ್ಯಾಬಿನೆಟ್ ಅಲ್ಲಿ ನೀನು ನಾನು ಇದ್ದಂಗಲ್ಲ. ಅವರು ಓದ್ ತಗೊಂಡಿದ್ದಾರೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನ ಬಿಟ್ಟು ನಾನು ಏನು ಹೇಳುವುದಿಲ್ಲ ಅಂತ ಹೇಳಿದಾರಲ್ಲ. ಈಗ ಸತ್ಯ ಹೇಳಿದಾರಲ್ಲ, ಇಬ್ಬರು ಮಂತ್ರಿಗಳು ಹೇಳಿದ್ದಾರೆ, ಮನೆ ಮನೆಗೆ ಹೋಗಿ ಸೈನ್ ಹಾಕ್ಸಿದ್ದೀನಿ ಅಂತ. ಸತ್ಯ ಹೇಳಿದ್ಮೇಲೆ ಬಿಡುಗಡೆ ಮಾಡಬೇಕು. ಈಗ ಜಯಪ್ರಕಾಶ್ ಹೆಗ್ಡೆ ಹೇಳಿರೋದು ಸತ್ಯನಾ, ಆಯೋಗ ಹೇಳೋದು ಈ ಮಂತ್ರಿಗಳು ಹೇಳಿರೋ ಸತ್ಯನಾ? ಇದರಲ್ಲೇ ಗೊಂದಲ ಇದೆಯಲ್ಲ, ಇದರಲ್ಲೇ ದೊಡ್ಡ ಗೊಂದಲ.